ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್. ಕೈ ನಾಯಕರ ವಿರುದ್ಧ ಕಮಲ ಪಡೆ ಕಿಡಿ, ರಾಜ್ಯಪಾಲರ ಬಗ್ಗೆ ಲಘುವಾಗಿ ಮಾತನಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ, ಜಿಲ್ಲಾಧಿಕಾರಿಗೆ ಮನವಿ. 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ, ಸೂಕ್ತ ನ್ಯಾಯಕ್ಕಾಗಿ ಜಿಲ್ಲಾ ಮಡಿವಾಳ ಯುವ ಘಟಕದಿಂದ ಪ್ರತಿಭಟನೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಬಾಲಕಿ ಕುಟುಂಬದವರ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ವಿರೋಧ, ಬಾಳುಪೇಟೆಯಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ತರಾಟೆ. ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವವರ ಹಾಗೂ ಪೂರ್ವ ಯೋಜಿತ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬಿಜೆಪಿಯವರು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಡಿಸಿ ಕಚೇರಿ ಎದುರು ಜಮಾಯಿಸಿದ ಕಮಲ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ನಾಯಕರ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಮಾತನಾಡಿದ ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಕೂಡಲೇ ಗವರ್ನರ್ ವಿರುದ್ಧ ಕೈ ನಾಯಕರು ಹಾಗೂ ಬೆಂಬಲಿಗರು ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವುದು ಖಂಡನೀಯ. ವೈಯಕ್ತಿಕವಾಗಿ ತೇಜೋವಧೆ ಮಾಡುತ್ತಿರುವುದು ಸಲ್ಲದು. ಮೊದಲಿನಿಂದಲೂ ಸಾಂವಿಧಾನಿಕ ಹುದ್ದೆಯಲ್ಲಿರುವವರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡ ಕಾಂಗ್ರೆಸ್ ನಾಯಕರು ಈಗಲೂ ಅದೇ ಚಾಳಿ ಮುಂದುವರೆಸಿದ್ದಾರೆ. ವಾಲ್ಮೀಕಿ, ಮುಡಾ ಹೀಗೆ ಹಲವು ಹಗರಣ ಆರೋಪ ಹೊತ್ತಿದ್ದರೂ ಶೋಷಿತ ವರ್ಗಕ್ಕೆ ಸೇರಿದ ರಾಜ್ಯಪಾಲರ ಮೇಲೆ ಮುಗಿಬಿದ್ದಿರುವುದು ಕಾಂಗ್ರೆಸ್ ಪಕ್ಷ ಶೋಷಿತ ಸಮುದಾಯದ ವಿರೋಧಿ ಪ್ರವೃತ್ತಿಯ ದ್ಯೋತಕ ಎಂದು ವಾಗ್ದಾಳಿ ನಡೆಸಿದರು. ಸಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರ ಘನತೆ ಅರಿಯದ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಅವಹೇಳನಕಾರಿಯಾಗಿ ಟೀಕೆ ಮಾಡುತ್ತಿದ್ದಾರೆ. ಹಾದಿಬೀದಿಯಲ್ಲಿ ಅವರ ಪ್ರತಿಕೃತಿ ಸುಡುವಂತಹ ಚಪ್ಪಲಿ ಸೇವೆ ಮಾಡುವ ಹೀನ ಕೃತ್ಯಕ್ಕೆ ಇಳಿದಿದ್ದಾರೆ. ಮುಖ್ಯಮಂತ್ರಿ ಮೇಲೆ ಬಂದ ಆರೋಪಗಳ ಬಗ್ಗೆ ತನಿಖೆಗೆ ಆದೇಶಿಸುವುದು ರಾಜ್ಯಪಾಲರಿಗೆ ಸಂವಿಧಾನ ನೀಡಿರುವ ಅಧಿಕಾರ. ಇದು ಹಿಂದೆಯೂ ನಡೆದಿದೆ. ಹಿಂದೆ ಯಡಿಯೂರಪ್ಪ ಅವರ ವಿಷಯದಲ್ಲೂ ಅಂದಿನ ರಾಜ್ಯಪಾಲರು ಆದೇಶ ನೀಡಿದ್ದರು. ಇದೀಗ ಪೊಲೀಸರ ಸಮ್ಮುಖದಲ್ಲಿಯೇ ರಾಜ್ಯಪಾಲರಿಗೆ ಅವಮಾನ ಆಗಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದರು. ಈ ದಿನ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾ ವತಿಯಿಂದ ಒಂದು ಪ್ರತಿಭಟನೆಯನ್ನು ನೆರವೇರಿಸಿದ್ದೀವಿ. ಈ ಪ್ರತಿಭಟನೆ ಏನು ಅಂದರೆ, ಸಿದ್ದರಾಮಯ್ಯ ಅವರು ಮೂಢ ಹಗರಣದಲ್ಲಿ ಸೈಟನ್ನು ನುಂಗಿದ್ದಾರೆ. ಈಗಾಗಲೇ ಮೂಢ ಹಗರಣ ಸಿಗಾಕೊಂಡಂಥ ಸಿದ್ದರಾಮಯ್ಯ ಅವರಿಗೆ ಗವರ್ನರು ಈಗಾಗಲೇ ಪ್ರಾಸಿಕ್ಯೂಷನನ್ನು ನೀಡಿದ್ದಾರೆ. ಆದರೆ ಅದನ್ನು ದಾರಿ ತಪ್ಪಿಸಬೇಕು, ಜನಗಳಿಗೆ ದಾರಿ ತಪ್ಪಿಸಬೇಕು ಅಂತೇಳಿ ಈಗಾಗಲೇ ಅವರು ಕಾಂಗ್ರೆಸ್ ವತಿಯಿಂದ ಅವರನ್ನು ಉಳಿಸುವಂಥ ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ಯಾವ ನ್ಯಾಯ? ದೇಶದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿ ಅವ್ಯವಹಾರ ನಡೀತಾ ಉಂಟು. ಆದರೆ ವಿರೋಧ ಪಕ್ಷದ ನಾವು ಭಾರತೀಯ ಜನತಾ ಪಾರ್ಟಿ ಕೇಳಿದರೆ ಅದು ಯಾರು ಕೇಳಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯವರು ಉಡಾಫೆ ಮಾತಾಡ್ತಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಕುಡಿಯೋ ನೀರು ಸಮಸ್ಯೆ ಇರ್ಬೋದು, ರಸ್ತೆಗಳ ಸಮಸ್ಯೆ ಇರ್ಬೋದು, ಮತ್ತು ಮೂಲಭೂತ ಸೌಕರ್ಯ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲ ಕುಂಠಿತವಾಗಿದೆ. ಆದರೆ ಅವರ ಅಧಿಕಾರಕ್ಕೆ ಆಸೆಗೋಸ್ಕರ ಮಾತ್ರ ಅವರು ಅಧಿಕಾರವನ್ನು ನಡೆಸಬೇಕು, ಇರಬೇಕು, ಕಾಂಗ್ರೆಸ್ ಸರ್ಕಾರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮುಂದೋಗ್ತಾರೆ. ಆದರೆ ಈ ದಿನ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಸ್ಡಿ ಚಂದ್ರು, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ, ನಗರಾಧ್ಯಕ್ಷ ಮಂಜು, ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್, ವಿಜಯಲಕ್ಷ್ಮಿ, ಶೋಭನ್ ಬಾಬು, ಮಹೇಶ್, ಹರ್ಷಿತ್, ನಗರಸಭೆ ಸದಸ್ಯ ಸಂತೋಷ್ ಇತರರಿದ್ದರು. ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪರಿಚಯಸ್ಥನೇ 5 ವರ್ಷದ ಬಾಲಕಿ ಮೇಲೆ ಪಕ್ಕದ ಮನೆಯ ಅಪ್ರಾಪ್ತ ಬಾಲಕ ಅತ್ಯಾಚಾರ ಮಾಡಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು, ಈ ಘಟನೆಯನ್ನ ಖಂಡಿಸಿ ಜಿಲ್ಲಾ ಮಡಿವಾಳ ಯುವ ಘಟಕದಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂಬಂಧ ಮಾತನಾಡಿದ ಪ್ರತಿಭಟನಾಕಾರರು, ಸಾರಿಗೆ ಬಸ್ ಚಾಲಕರೊಬ್ಬರ ಪುತ್ರ ಚನ್ನರಾಯಪಟ್ಟಣದಲ್ಲಿ ಪ್ರಥಮ ಪಿಯುಸಿ ಓದುತ್ತಿರುವ 16 ವರ್ಷದ ಅಪ್ರಾಪ್ತ ಈ ಕೃತ್ಯ ಎಸಗಿದ್ದಾನೆ. ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಹೀನ ಕೃತ್ಯ ಎಸಗಿರುವ ಬಾಲಕ ಮತ್ತು ಆತನ ಮನೆಯವರು ಈ ಹಿಂದೆ ನೊಂದ ಬಾಲಕಿಯ ಮನೆಯಲ್ಲೇ ಬಾಡಿಗೆಗಿದ್ದರು. ಹೀಗಾಗಿ 2 ಮನೆಯವರಿಗೆ ಹಲವು ವರ್ಷಗಳಿಂದ ಪರಿಚಯ ಇತ್ತು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಬೆಡ್ರೂಮ್ ಮನೆ ಬೇಕು ಎಂದು ಸ್ವಲ್ಪ ದೂರಕ್ಕೆ ಹೋಗಿದ್ದರು. ಕೂಲಿಯನ್ನೇ ನಂಬಿ ಬದುಕುತ್ತಿರುವ ಬಾಲಕಿ ಪೋಷಕರು ಎಂದಿನಂತೆ ಕೆಲಸಕ್ಕೆ ಹೋಗಿದ್ದಾಗ ಆಟ ಮಾಡುತ್ತಿದ್ದ ಬಾಲಕಿಗೆ ಚಾಕ್ಲೇಟ್ ಕೊಡುವುದಾಗಿ ನಂಬಿಸಿ ಮನೆಗೆ ಕರೆದುಕೊಂಡು ಹೋದ ಅಪ್ರಾಪ್ತ ಕಾಮುಕ ಅತ್ಯಾಚಾರ ಎಸಗಿದ್ದಾನೆ. ಬಾಲಕಿ ಹೊಟ್ಟೆ ನೋವು ಎಂದಾಗ ಬೆಳ್ಳೂರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರೀಕ್ಷಿಸಿದಾಗ ಅತ್ಯಾಚಾರ ನಡೆದಿರುವುದು ಬಯಲಾಗಿದೆ. ನಂತರ ಬಾಲಕಿಯನ್ನ ನಗರದ ಹಿಂಸಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ನಡುವೆ ಹಲವು ಪ್ರಭಾವ ಬಳಸಿ ದೌರ್ಜನ್ಯಕ್ಕೊಳಗಾಗಿರುವ ಬಾಲಕಿ ಪೋಷಕರು ಹಾಗೂ ಸಂಬಂಧಿಕರಿಗೆ ಅವರ ಕಡೆಯವರು ಬೆದರಿಕೆ ಹಾಕುತ್ತಿದ್ದಾರೆ. ಇದರಿಂದ ಬಾಲಕಿ ಹಾಗೂ ಪೋಷಕರಿಗೆ ರಕ್ಷಣೆ ಕೊಡಬೇಕು. ಬಾಲಕಿಯ ಭವಿಷ್ಯದ ಬಗ್ಗೆ ನಮಗೆ ಚಿಂತೆ ಮೂಡಿದೆ. ಆಕೆಯ ಭವಿಷ್ಯ ರೂಪಿಸಿಕೊಳ್ಳಲು ಸೂಕ್ತ ಪರಿಹಾರ ನೀಡಬೇಕು. ಸದ್ಯ ಬಾಲಕನನ್ನ ಬಾಲಮಂದಿರದಲ್ಲಿ ಇರಿಸಲಾಗಿದೆ. ಆತ ಮತ್ತು ಮನೆಯವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು. ವಿಷಯ ಏನಪ್ಪಾ ಅಂದ್ರೆ, ಹಾಸನ ಜಿಲ್ಲೆ ಹಿರಿಸಾವೆಯಲ್ಲಿ ಅಂದ್ರೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆಯಲ್ಲಿ 5 ವರ್ಷದ ಮಗು ಮೇಲೆ
ಅತ್ಯಾಚಾರ ಮಾಡಿ, ಅಂದರೆ 16 ವರ್ಷದ ಹುಡುಗ ಅತ್ಯಾಚಾರ ಮಾಡಿಬಿಟ್ಟಿದ್ದಾನೆ. ಅದು ಗೊತ್ತಾಗೇ ಇಲ್ಲ, ಆ ಮಗುಗೆ ಹುಷಾರಿರಲಿಲ್ಲ. ಯಾಕಪ್ಪ ಹುಷಾರಿಲ್ಲ ಅನ್ನುತ್ತಲ್ಲ ಅಂತೇಳಿ ಮಗು ನರಳ್ತಾ ಇದೆಯಲ್ಲ ಅಂತೇಳಿ ಅವ್ರಿಗೆ ಗೊತ್ತೇ ಆಗಿಲ್ಲ. ಏನು ಅಲ್ಲಿ ಇದು ಬೆಳ್ಳೂರು ಕರ್ಕೊಂಡು ಹೋದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಏನು ಮಾಡಿದ್ದಾರೆ, ಚೆಕಪ್ ಮಾಡಿದಾಗ ಮಗು ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಮಗುನ ಮಂಡ್ಯ ಜಿಲ್ಲೆ SP ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲಿಂದ ಅವರು ಹಾಸನ ಜಿಲ್ಲೆ ಕಳಿಸಿದ್ದಾರೆ. ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಬರೀ ಅರೆಸ್ಟ್ ಮಾಡಿ ಅವನ್ನ ಬಿಟ್ಬಿಟ್ರೆ ಆಗಲ್ಲ. ಅವ್ನು ಹೇಳ್ತಾನೆ ಇನ್ನೂ 16 ವರ್ಷದ ಹುಡುಗ, ಪೋಕ್ಸೋ ಇದೆ. ಹಾಗಾಗಿ ಅವ್ನಿಗೆ ಏನು ಮಾಡ್ತಾರೆ, ಒಂದು ವರ್ಷ 2 ವರ್ಷ 3 ವರ್ಷ ಇಟ್ಕೊಂಡ್ಬಿಡ್ತಾರೆ, ಕಳಿಸ್ಬಿಡ್ತಾರೆ. ಆದರೆ ಇದು ಹೆಂಗೆ ಸಾಧ್ಯ? ಇಂಥವ್ರು ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ, ಈ ಥರ ಮಾಡ್ತಾನೆ ಇರ್ತಾರೆ. ಹೆಣ್ಮಕ್ಳು ಗುಳ್ಗಾಲ್ದೇ ಇಲ್ದಂಗಾಗಿದೆ. ಹಾಗಾಗಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡಬೇಕು ಅಂದರೆ ಅಂದನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು, ಮರಣದಂಡನೆ ಕೊಡಬೇಕು. ಇಲ್ಲ ಅಂದರೆ ಅವ್ರು ಏನು ಮಾಡೋನೆ ಆ ಸಾಮಾನ್ಯ ಕತ್ತರಿಸಾಕ್ಬೇಕು. ಆ ಥರ ಈ ವೇಳೆ ಶಶಿಧರ್, ಮಲ್ಲೇಶ್, ಸೋಮಣ್ಣ, ಜಯಮ್ಮ ಮೊದಲಾದವರಿದ್ದರು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸರ್ವಿಸ್ ರಸ್ತೆ ಮಾಡದೆ ಅವೈಜ್ಞಾನಿಕವಾಗಿ ಕಾಮಗಾರಿ ಹಾಗೂ ರಸ್ತೆಯಲ್ಲಿ ತಿರುವುಗಳನ್ನು ಮುಚ್ಚಿರುವುದನ್ನು ವಿರೋಧಿಸಿ ತಾಲೂಕಿನ ಬಾಳುಪೇಟೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಹಾಸನದ ಕಂದಲಿಯಿಂದ ಮಾರನಹಳ್ಳಿವರೆಗಿನ ರಾಷ್ಟ್ರೀಯ ಹೆದ್ದಾರಿ 75ರ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಕಳೆದ 8 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗಿದ್ದು, ಜೊತೆಗೆ ಸಂಪೂರ್ಣ ಅವೈಜ್ಞಾನಿಕತೆಯಿಂದ ಕೂಡಿದೆ. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ದಿನನಿತ್ಯ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ ಬಾಳುಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹಳ್ಳಿಗಳು ದಿನದಿಂದ ದಿನಕ್ಕೆ ವಾಣಿಜ್ಯ, ಶೈಕ್ಷಣಿಕ ಹಾಗೂ ವಸತಿ ಪ್ರದೇಶಗಳು ಬೆಳವಣಿಗೆಯಾಗುತ್ತಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 10 ರಿಂದ 12 ಸಾವಿರ ಜನರು ವಾಸಿಸುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಾರಂಭವಾದ ಕಳೆದ 8 ವರ್ಷಗಳಲ್ಲಿ ಇದುವರೆಗೂ 20ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದು, 106 ಜನರು ಗಾಯಗೊಂಡಿರುವ ಪ್ರಕರಣಗಳು ನಡೆದಿವೆ. ಇಷ್ಟೆಲ್ಲ ಅನಾಹುತಗಳು ನಡೆದಿದ್ದರೂ ಸಹ ಸುರಕ್ಷತೆ ಕುರಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವುದೇ ಕ್ರಮ ತೆಗೆದುಕೊಳ್ಳದಿರುವುದು ದುರಂತವೇ ಸರಿ. ಇದೀಗ ಬಾಳುಪೇಟೆ ಪ್ರಾರಂಭದಲ್ಲಿ ವಾಹನಗಳಿಗೆ ತಿರುವು ನೀಡಿದ್ದು, ನಂತರದ ಸುಮಾರು 3.5 ಕಿಲೋಮೀಟರ್ ಸಾಗಿ ಆಲೂರು ತಾಲೂಕು ವ್ಯಾಪ್ತಿಯ ಈಶ್ವರಹಳ್ಳಿ ಕೂಡಿಗೆವರೆಗೂ ವಾಹನ ಸವಾರರು ತೆರಳಬೇಕಿದ್ದು, ಇದು ಸಂಪೂರ್ಣ ಅವೈಜ್ಞಾನಿಕವಾಗಿ ಕೂಡಿದೆ. ಬಾಳುಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಯಕನಹಳ್ಳಿ ಪ್ರಾಥಮಿಕ ಶಾಲೆ, ಓಂ ನಗರ, ಅರಸು ನಗರ, ಸ್ಮಶಾನಕ್ಕೆ ಹೋಗುವ ರಸ್ತೆ, ಗಣಪತಿ ದೇವಸ್ಥಾನ, JP ನಗರ, ಇಂದಿರಾನಗರ, ಬಸವೇಶ್ವರ ನಗರ, ಹಸುಗವಳ್ಳಿ ರಸ್ತೆ, ಧಾರ್ಮಿಕ ಕೇಂದ್ರಗಳಾದ 2 ಮಸೀದಿಗಳು, ರಂಗನಾಥ ಪ್ರೌಢಶಾಲೆ, ಬ್ಲಾಸಂ ಶಾಲೆ, ವಿವೇಕ ಶಾಲೆ, ಬಿ ಸಿದ್ದಣ್ಣಯ್ಯ ಪ್ರೌಢಶಾಲೆ ಮತ್ತು ಪ್ರತಿ ಗುರುವಾರ ಸಂತೆ ನಡೆಯುವ ಜಾಗಗಳನ್ನು ಒಳಗೊಂಡಿದೆ. ಈ ಮಧ್ಯೆ ಸಾರ್ವಜನಿಕರು ಸಾವಿರಾರು ಶಾಲಾ ಮಕ್ಕಳಿಗೆ ಬಹಳ ತೊಂದರೆಯಾಗಿದೆ ಎಂದು ಆರೋಪಿಸಿದರು. ಮಕ್ಕಳಿಲ್ವ ಸ್ವಾಮಿಗಳೇ, ನಿಮ್ಗಳಿಗೆ ಕನಿಷ್ಠ ಮನುಷ್ಯತ್ವ ಇಲ್ವಾ ನಿಮಗೆ? ಶಾಲಾ ಮಕ್ಕಳುಗಳನ್ನ ನೀವು ಬೀದಿ ಹೆಣ ಮಾಡ್ತೀರಲ್ಲ, ನೀವು ನಿಮ್ಗಳಿಗೆ ನಿಮ್ಮ ಈ ಯೋಗ್ಯತೆಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ. ಶಾಲಾ ಮಕ್ಕಳುಗಳು ಅವರ ಕಷ್ಟನ ಹೇಳ್ತಾರೆ. ಪ್ರತಿಯೊಬ್ರು ಮಕ್ಕಳ ಕಷ್ಟನ ಕೇಳಿ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಗೆ ಯೋಗ್ಯತೆ, ಮಾನ, ಮರ್ಯಾದೆ ಏನಾದ್ರು ಇದ್ರೆ ನಾವು ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಾ ಇದೀವಿ, ಹಲವಾರು ಬಾರಿ ಮನವಿ ಕೊಟ್ಟಿದ್ವಿ. ಆದ್ರೂ ನಿಮ್ಗೆ ಕಿತ್ತಿಷ್ಟು ನಿಮಗೊಂದು ನಮ್ಮ ಊರ್ ಗ್ರಾಮದ ಬಗ್ಗೆ ಒಂದು ಅಭಿಮಾನ ಇಲ್ಲ ಅಂದ್ಮೇಲೆ ಇಲ್ಲಿ ಅನ್ನ ತಿಂತಾ ಇದ್ದೀರಾ, ನೀರು ಕುಡಿತಾ ಇದ್ದೀರಾ, ವಾಸ ಇಲ್ಲಿ ಮಾಡ್ತಾ ಇದ್ದೀರಾ. ಅದ್ರ ಮತ್ತೆ ಹೋಗಿ ನೀವೆಲ್ಲರೂ ಹೋಗಿ ಒಳ ಬಿದ್ದು ಸತ್ಬಿಡಿ. ನೀವು ದಯಮಾಡಿ ನೀವು ಇವ್ರು ಯಾರೋ ಬಂದಿರೋರು ನಮ್ಗೆ ಇವ್ರು ಗೊತ್ತಿಲ್ಲ. ನಮಗೆ ಹೈವೇ ಪ್ರಾಧಿಕಾರದ PD ಬರಬೇಕು, ಲೋಕಸಭಾ ಸದಸ್ಯರು ಬರಬೇಕು. ನಮ್ಮ ಮನವಿ ನಾವು ಅವ್ರಿಗೆ ಕೊಡ್ತೀವಿ. ನಾವು ಇವ್ರು ಯಾವ ಅಧಿಕಾರಿ ನಮ್ಗೆ ಅದಲ್ಲ. ನಮಗೆ ಹೈವೇ ಪ್ರಾಧಿಕಾರ PD ಬರಬೇಕು. ಇನ್ನು ಈ ವೇಳೆ ಸ್ಥಳಕ್ಕೆ ಬಂದ ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರರು, ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡು ಪ್ರತಿಭಟನಾಕಾರರು ಬಾಳುಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 75ರ 2 ಬದಿಯಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣವಾಗಬೇಕು, ನಿಡನೂರು ಕೂಡಿಗೆವರೆಗೆ ವೈಜ್ಞಾನಿಕ ರೀತಿಯಲ್ಲಿ ಯು-ಟರ್ನ್ ನೀಡಬೇಕು, ಬಾಳುಪೇಟೆಯಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣವಾಗಿದ್ದು ಇದರಿಂದ ಹಳೆಯ ರಸ್ತೆ ಹದಗೆಟ್ಟಿದೆ, ಕೂಡಲೇ ಹಳೆ ರಸ್ತೆಗೆ ಮರು ಡಾಂಬರೀಕರಣ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ 6 ಶಾಲೆಗಳಿದ್ದು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೆ ಅಕ್ಕಪಕ್ಕದ ಹಳ್ಳಿಗಳಿಂದ ಬರುವುದರಿಂದ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ತೆರಳಲು ಸುರಕ್ಷತೆ ದೃಷ್ಟಿಯಿಂದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಮ್ಮ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸದಿದ್ದರೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಮೂರನೇದು ಸರ್ವಿಸ್ ರೋಡ್ ಬಹಳ ಅವಶ್ಯಕತೆ ಇದೆ. ಇಲ್ಲಿ ಸುಮಾರು ಸ್ಕೂಲ್ಗಳು ಬರ್ತವೆ, ಲೇಔಟ್ಸ್ಗಳು ಬರ್ತವೆ. ಸರ್ವಿಸ್ ರೋಡ್ ಮಾಡಿಸ್ಕೊಡಿ, ಅದು ನಮಗೆ ಅವಶ್ಯಕತೆ ಇದೆ, ಬೇಕು ಅಂತ ಹೇಳಿದ್ರು. ಇದು DPR ಆಗಿರೋದು 2016ರಲ್ಲಿ DPR ಆಗಿದೆ. ಆವಾಗ ಸರ್ವಿಸ್ ರೋಡ್ ಪ್ರಾವಿಷನ್ ಮಾಡಿಲ್ಲ. ಸರಿ ಸರ್, ಇದ್ರ ಹಿಂದೆ ನೀವು ಸಾಕಷ್ಟು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ. ಸರ್ವಿಸ್ ರೋಡ್ ಮಾಡಿ ಅದನ್ನ ಆಲ್ರೆಡಿ ನ್ಯಾಷನಲ್ ಅವರು ಅಪ್ರೂವಲ್ ಕಳಿಸಿಕೊಟ್ಟಿದ್ದಾರೆ. ಅದನ್ನ ಫಾಲೋ ಅಪ್ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಇದೇ ಕ್ಷಣದಲ್ಲಿ ಆಗಬೇಕು, ಇಲ್ಲೇ ಆಗ್ಬೇಕು ನಿಮಿಷಕ್ಕೆ ಕೊಡಿ ಅಂತ ನಾವು ಮಾಡೋದಕ್ಕಾಗಲ್ಲ. ನಾವು ಯಾಕೆ ಕೇಳ್ತಾ ಇದೀವಿ ಅಂದ್ರೆ, ಏನಕ್ಕೆ ಕೇಳ್ತಾ ಇದೀವಿ ಅಂತಂದ್ರೆ, ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಆದ್ರೂ ಇದುವರೆಗೂ ಒಂದೇ ಒಂದು ಸಣ್ಣ ಗಮನ ಹರಿಸಿಲ್ಲ. ಯಾತಕ್ಕೆ ಮಾಡಲಿಲ್ಲ?
ಇದಕ್ಕೆ ಯಾಕೆ ಮಾಡಲಿಲ್ಲ? ಇವರೆಲ್ಲ ಏನ್ ಮಾಡ್ತಾ ಇದ್ರು? ಈಗ ಗಮನ ಹರಿಸಬೇಕಾಗಿತ್ತು. ನಿಮ್ಮ ಆಕ್ರೋಶ ಸರಿ ಇದೆ. ನಾವು ಪಂಚಾಯತಿಂದ ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದೀವಿ, ಸಾರ್ವಜನಿಕ ಈ ಸಂದರ್ಭದಲ್ಲಿ ಜತ್ರಿ ಪ್ರಮೋದ್ ಕುಮಾರ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ತಿಪ್ಪೇಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಹಾಗೂ ಸದಸ್ಯರು, ಗ್ರಾಮಸ್ಥರು, ವಿವಿಧ ಶಾಲೆಗಳ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರದಲ್ಲಿಂದು ಅಬಕಾರಿ ನಿರೀಕ್ಷಕರ ಕಚೇರಿ ವಲಯ ನಂಬರ್ 1 ನಲ್ಲಿ 2,50,000 ರು ಮೌಲ್ಯದ ಅಕ್ರಮ ಮದ್ಯವನ್ನ ಅಂಡರ್ ಗ್ರೌಂಡ್ ಚರಂಡಿಗೆ ಸುರಿದು ಪರಿಸರ ಮಾಲಿನ್ಯವಾಗದಂತೆ ಅಬಕಾರಿ ಅಧಿಕಾರಿಗಳು ನಾಶಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಾಸನ ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕ ಜಿವಿ ವಿಜಯಕುಮಾರ್, ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರು ಆದೇಶದಂತೆ 2.5 ಲಕ್ಷ ರು ಮೌಲ್ಯದ ಒಟ್ಟು 23 ಅಬಕಾರಿ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ 524.010 ಲೀಟರ್ ಮದ್ಯ ಮತ್ತು 40.200 ಲೀಟರ್ ಬಿಯರ್ನಲ್ಲಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದ ಮದ್ಯವನ್ನ ಹೊರತುಪಡಿಸಿ ಬಾಕಿ ಉಳಿದ 426.190 ಲೀಟರ್ ಮದ್ಯ ಮತ್ತು 35.640 ಲೀಟರ್ ಬಿಯರ್ ಅನ್ನ ಹಾಸನ ವಲಯ ನಂಬರ್ 1 ಕಚೇರಿಯ ಆವರಣದಲ್ಲಿರುವ ಅಂಡರ್ ಗ್ರೌಂಡ್ ಚರಂಡಿಗೆ ಎಲ್ಲರ ಸಮ್ಮುಖದಲ್ಲಿ ಸುರಿದು ಪರಿಸರ ಮಾಲಿನ್ಯವಾಗದಂತೆ ನಾಶಪಡಿಸಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ಈ ದಿನ ಮಾನ್ಯ ಅಬಕಾರಿ ಉಪಾಯುಕ್ತರ ಹಾಸನ ಜಿಲ್ಲೆಯವರ ಒಂದು ಆದೇಶದಂತೆ ಈ ಒಂದು ಜಪ್ತುಪಡಿಸಿದ ಒಟ್ಟು 23 ಪ್ರಕರಣಗಳಲ್ಲಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದುಳಿದ 416 ಲೀಟ್ರು ಭಾರತೀಯ ತಯಾರಿಕಾ ಮದ್ಯ ಮತ್ತು 35 ಲೀಟ್ರು ಬಿಯರನ್ನು ಮಾನ್ಯ ತಹಶೀಲ್ದಾರ್ ಅವರು ಹಾಸನ ತಾಲೂಕು ಹಾಗೂ ಡಿಪೋ ಮ್ಯಾನೇಜರ್ KSDC ಡಿಪೋ ಮ್ಯಾನೇಜರ್ ಆದ ಸುರೇಂದ್ರ ಕುಮಾರ್ ಅವರು ಹಾಗೂ ಅಬಕಾರಿ ಉಪಾಧೀಕ್ಷಕರಾದ ನಾವು ಮತ್ತು ಅಬಕಾರಿ ನಿರೀಕ್ಷಕರಾದ ಕೇಶವಮೂರ್ತಿ ಅವರು ಇವರ ಎಲ್ಲ ಒಂದು ಸಿಬ್ಬಂದಿಗಳ ಸಮಕ್ಷಮ ಈ ದಿನ ಜಪ್ತುಪಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲಾದಂತಹ ಇಷ್ಟು ಮದ್ಯವನ್ನು ಜಪ್ತುಪಡಿಸಿದ್ದ ಮದ್ಯವನ್ನು ನಾಶ ಮಾಡ್ತಾ ಇದ್ದೀವಿ. ಇದರ ಒಂದು ಅಂದಾಜು ಮೌಲ್ಯ 2,50,000 ಆಗಿದೆ. ಸರ್, ಇದು ಎಲ್ಲೆಲ್ಲಿ ವಶಪಡಿಸ್ಕೊಂಡು ಯಾವ ಸ್ಥಳದಲ್ಲಿ? ಸರ್, ಸುಮಾರು ಕಡೆ ಇದೆ ಸರ್. ಅದು 23 ಪ್ರಕರಣ. ಒಂದು 2-3 ಚುನಾವಣಾ ಸಂದರ್ಭದಲ್ಲಿ ನಮ್ಮ ವಲಯ ವ್ಯಾಪ್ತಿಯಲ್ಲಿ ಹಾಸನ ವಲಯ 1 ಜಪ್ತುಪಡಿಸಿದ ಮದ್ಯ ಮತ್ತು ಈ ಸಾಲ್ಗಾಮ್ಯ ವ್ಯಾಪ್ತಿಯಲ್ಲಿ ಮತ್ತೆ ಪುರದಮ್ಮ ವ್ಯಾಪ್ತಿಯಲ್ಲಿ ನಾವು ಈ ರಸ್ತೆ ಗಸ್ತು ನಡೆಸ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಜಪ್ತುಪಡಿಸಿದ ಮದ್ಯ, ಗೋವಾ ಮದ್ಯ ಮತ್ತೆ ಸ್ವಲ್ಪ ಮಿಲಿಟರಿ ಮದ್ಯ, ಈ ಎಲ್ಲಾ ಮದ್ಯವನ್ನು ಕೂಡ ಈ ದಿನ ಮಾನ್ಯ ಅಬಕಾರಿ ಉಪಾಯುಕ್ತರ ನಿರ್ದೇಶನದಂತೆ ಮತ್ತೆ ನಮ್ಮ ಉಪಾಧ್ಯಕ್ಷರು, KSDCL ಮ್ಯಾನೇಜರ್ ಮತ್ತು ಕಂದಾಯ ಅಧಿಕಾರಿಗಳ ಸಮಕ್ಷಮ ನಾಶಪಡಿಸಲಾಗಿದೆ. ಈಗ ಇದು ತಗೊಂಡು ಹೋಗ್ತಿದ್ರು, ಕೇಸ್ ಫೈಲ್ ಮಾಡಿ ಎಲ್ಲರ ಮೇಲೆ ಕೇಸ್ ಫೈಲ್ ಆಗಿರೋಂತಹದ್ದೇ ಈ ಮದ್ಯನ ಇವಾಗ ನಾಶಪಡಿಸ್ತಾ ಇರೋದು. ಮುಟ್ಟುಗೋಲು ಹಾಕೊಂಡು ಅದನ್ನು ನಾಶಪಡಿಸ್ತಾರೆ. ಈ ಸಂದರ್ಭದಲ್ಲಿ KSBCL ಡಿಪೋ 1 ವ್ಯವಸ್ಥಾಪಕರು, ನಿರೀಕ್ಷಕ MK ಕೇಶವಮೂರ್ತಿ ಸೇರಿದಂತೆ ಇತರರಿದ್ದರು. ನಗರದ ರೆಡ್ ಕ್ರಾಸ್ ಭವನದಲ್ಲಿ ಆಗಸ್ಟ್ 19 ರಿಂದ 21ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ, ಹಾಸನ HDFC ಬ್ಯಾಂಕ್ ಹಾಗೂ ಪಶುವೈದ್ಯಕೀಯ ಮಹಾವಿದ್ಯಾಲಯ ಸೇರಿದಂತೆ ಇತರ ಸಂಘ ಸಂಸ್ಥೆಯ ಸಹಯೋಗದೊಂದಿಗೆ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಅಧ್ಯಕ್ಷ ಹೆಮ್ಮಿಗೆ ಮೋಹನ್ ಮಾತನಾಡಿ, ಕೀಟಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಈ ಒಂದು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಒಂದು ಹೊಸ ಕೀಟ ಲೋಕದ ಪರಿಚಯವಾಗಿದ್ದು, ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗಿದೆ. ಮಕ್ಕಳಲ್ಲಿ ಪುಟ್ಟ ವಯಸ್ಸಿನಲ್ಲಿ ಇಂತಹ ಆಸಕ್ತಿಗಳು ಮೂಡಿದರೆ ಮುಂದಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆಗಳನ್ನು ಮಾಡಲು ಈ ಕೀಟ ಪ್ರದರ್ಶನ ತಳಹದಿಯಾಗಿ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಈ ವೇಳೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು. ದಿನಾಂಕ 19ರಿಂದ ಪ್ರಾರಂಭವಾದಂತಹ ಈ ಒಂದು ಅದ್ಭುತ ಕೀಟ ಪ್ರದರ್ಶನ ಸುಮಾರು 4 ದಿನಗಳ ಕಾಲ ನಮ್ಮ ಭಾರತೀಯ ರೆಡ್ ಕ್ರಾಸ್ ಭವನದ ಕಟ್ಟಡದಲ್ಲಿ ಕೃಷಿ ವಿಜ್ಞಾನ ಕಾಲೇಜ್ ಮಹಾವಿದ್ಯಾಲಯ ಕಾರೆಕೆರೆ, ಕೃಷಿ ವಿದ್ಯಾಲಯ ಬೆಂಗಳೂರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಇತರ ಸಂಘ ಸಂಸ್ಥೆಗಳ ಜೊತೆ ಸೇರಿ ಮಕ್ಕಳಿಗೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಒಂದು ಜಾಗೃತಿ, ಕೀಟಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ಪ್ರದರ್ಶನವನ್ನು ಏರ್ಪಾಡು ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ ಸುಮಾರು 6-7 ಸಾವಿರ ಜನ ಶಾಲಾ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಬಂದು ಈ ಇದನ್ನು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ವೈವಿಧ್ಯತೆ ಇರತಕ್ಕಂಥ ಈ ಪ್ರದರ್ಶನವನ್ನು ನೋಡಿ ಮಕ್ಕಳು ಬಹಳ ಆಶ್ಚರ್ಯಚಕಿತರಾಗಿ, ನಾವು ಅವರು ನೋಡಿರ್ತಕ್ಕಂಥ ಕೇವಲ 4-5 ರೀತಿಯ ಕೀಟಗಳನ್ನು ಬಿಟ್ಟರೆ ಇವ್ಯಾವ ಕೀಟಗಳನ್ನು
ನನ್ನ ಹೆಸರು ಋತುಶ್ರೀ ಅಂತ. ನಾನು ಇಲ್ಲಿ ತುಂಬ ಕೀಟಗಳನ್ನು ನೋಡಿದ್ದೀನಿ. ನಾನು ಲೆಸನ್ಸಲ್ಲಿ ಮತ್ತು ಗೂಗಲಲ್ಲಿ ಇಲ್ದಿರೋಂಥ ಫ್ಲೈಸು ಡಕ್ಸ್ ಎಲ್ಲ ಇಲ್ಲಿದೆ. ನನಗಂತೂ ತುಂಬ ಖುಷಿ ಆಯಿತು. ಡಿಫ್ರೆಂಟ್ ಆಗಿರೋ ಅಂಥ ಫ್ಲೈಸ್ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನನ್ನ ಹೆಸರು ಚಿನ್ಮಯಿ ಅಂತ. ನಾನು ವಿದ್ಯಾಸೌಧದಲ್ಲಿ ಓದ್ತಿದ್ದೀನಿ. ನಾನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ನಾನು ಇಲ್ಲಿ ನಮ್ಮ ಸ್ಕೂಲಿಂದ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ತುಂಬಾ ಬಟರ್ಫ್ಲೈಸ್ ಮತ್ತು ಇನ್ಸೆಕ್ಟ್ಸ್ ಇದೆ. ಇದರಿಂದ ನಮಗೆ ನಾಲೆಡ್ಜ್ ಗೈನ್ ಆಗುತ್ತೆ ಮತ್ತು ಎಲ್ಲರೂ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಎಲ್ಲರೂ ನೋಡ್ಬೋದು ಮತ್ತು ತುಂಬ ಟೂರಿಸ್ಟ್ಗಳಿಗೆಲ್ಲ ಹೆಲ್ಪ್ ಆಗುತ್ತೆ. ಪೊಲೀಸರ ಕಾರ್ಯಶೈಲಿ ವೃತ್ತಿ ಜೀವನದಲ್ಲಿ ಅವರು ಎದುರಿಸುವ ಚಾಲೆಂಜ್ ಅನ್ನೇ ಕೇಂದ್ರೀಕರಿಸುವ ಲಾಫಿಂಗ್ ಬುದ್ಧ ಸಿನಿಮಾ ಇದೇ ತಿಂಗಳ 30ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ನಾಯಕ ನಟ ಪ್ರಮೋದ್ ಶೆಟ್ಟಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಕ್ಷಿತ್ ಶೆಟ್ಟಿ ಫಿಲಮ್ಸ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಇದೊಂದು ಕುಟುಂಬ ಸಮೇತರಾಗಿ ನೋಡುವ ಸದಾಭಿರುಚಿಯ ಚಿತ್ರ. ಹುದ್ದೆಗೆ ಆಯ್ಕೆಯಾಗುವಾಗ ಪೊಲೀಸರು ಫಿಟ್ ಆಗಿರುತ್ತಾರೆ, ತರುವಾಯ ಏಕೆ ದಪ್ಪ ಆಗುತ್ತಾರೆ, ಇದಕ್ಕೆ ಕಾರಣ ಏನು ಎಂಬುದರ ಮೇಲೆ ಸಿನಿಮಾ ಬೆಳಕು ಚೆಲ್ಲುತ್ತದೆ. ಇದು ಅತಿಯಾದ ತೂಕ ಇರುವ ಮುಖ್ಯ ಪೇದೆಯೊಬ್ಬರು ಹೇಗೆ ಪರಿಸ್ಥಿತಿಗಳನ್ನು ಸಂಭಾಳಿಸುತ್ತಾರೆ ಎಂಬುದನ್ನು ಹೇಳುತ್ತದೆ. ಭರತ್ರಾಜ್ ಕತೆ ಬರೆದು ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಅನೇಕ ಗಂಟೆ ಸ್ಟೇಷನ್ನಲ್ಲೇ ಕುಳಿತು ಕತೆ ಬರೆದಿದ್ದಾರೆ. ಹೀಗಾಗಿ ಸಿನಿಮಾ ನೈಜವಾಗಿ ಮೂಡಿಬಂದಿದೆ ಎಂದ ಅವರು, ನಮ್ಮ ಚಿತ್ರವನ್ನ ಪೊಲೀಸ್ ಇಲಾಖೆಗೆ ಅರ್ಪಣೆ ಮಾಡಲಾಗಿದೆ ಎಂದರು. ಲಾಫಿಂಗ್ ಬುದ್ಧ ಅನ್ನುವಂಥ ಸಿನಿಮಾ ಒಬ್ಬ ಓವರ್ ವೆಯ್ಟ್ ಹೆಡ್ ಕಾನ್ಸ್ಟೇಬಲ್ನ ಕತೆ. ಯಾಕೆ ಪೊಲೀಸ್ ಅವರು ತೂಕ ಹೆಚ್ಚಾಗ್ತಾರೆ? ಯಾಕಂದರೆ ಟ್ರೈನಿಂಗ್ ಮಾಡಬೇಕಾದ್ರೆ ಅವರು ಫಿಟ್ನೆಸ್ಸು ಕರೆಕ್ಟಾಗಿರುತ್ತೆ. ಟ್ರೈನಿಂಗ್ ಆದ ನಂತರ ಯಾಕೆ ಅವ್ರಿಗೆ ಫಿಟ್ನೆಸ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ? ಎಲ್ಲರೂ ಅಲ್ಲ, ಕೆಲವರು. ಯಾಕೆ ಆ ಫಿಟ್ನೆಸ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ವರ್ಕ್ ಪ್ರೆಷರ್ ಹೆಂಗಿರುತ್ತೆ, ಅವ್ರಿಗೆ ಟೆನ್ಷನ್ ಹೆಂಗಿರುತ್ತೆ, ಅವ್ರ ಕೆಲಸದ ರೀತಿ ನೀತಿಗಳು ಹೇಗಿರುತ್ತೆ, ಅವರು ಊಟ ತಿಂಡಿಯ ಸಮಯ ಇರಲ್ಲ, ಅಥವಾ ಮನೆಗಳಲ್ಲಿ ಊಟ ಮಾಡುವಂಥ ಟೈಮ್ ಇರಲ್ಲ. ಸೊ ಈ ಥರದ್ದೆಲ್ಲ ಸುಮಾರಷ್ಟು ವಿಚಾರಗಳನ್ನು ಭರತ್ರಾಜು ಹಲವಾರು ಪೊಲೀಸ್ ಅವ್ರ ಜೊತೆ ಕೂತು ಈ ಕಥೆಯನ್ನು ತಯಾರು ಮಾಡಿದ್ದಾರೆ. ಸುಮಾರಷ್ಟು ದಿನ ಸ್ಟೇಷನ್ಗಳಲ್ಲೇ ಕೂತು ನೈಜವಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಆ ಸ್ಟೇಷನ್ನಿನ ಓಡಾಟ ಹೇಗಿರುತ್ತೆ, ನಡವಳಿಕೆ ಹೇಗಿರುತ್ತೆ ಅನ್ನೋದನ್ನು ಗಮನಿಸಿ ಸುಮಾರಷ್ಟು ಸಿನಿಮಾಗಳು ಪೊಲೀಸ್ ಬಗ್ಗೆ ಬಂದಿದೆ. ಅಂದರೆ ಎಲ್ಲರೂ ಸಾಂಗ್ಲಿಯಾನಿಂದ ಹಿಡಿದು ಇವತ್ತು ರೀಸೆಂಟ್ ಸುದೀಪ್. ಇದು ರಿಷಬ್ ಶೆಟ್ಟಿ ಫಿಲಿಮ್ಸ್ನ ನಿರ್ಮಾಣದ ಮತ್ತೊಂದು ಸದಾಭಿರುಚಿಯ ಕನ್ನಡದ ಸಿನಿಮಾ. ಅಷ್ಟೇ ಅಲ್ಲದೆ ಈ ಸಿನಿಮಾಗೆ ಮತ್ತೊಂದು ಹಿರಿಮೆ ಏನು ಅಂದರೆ, ಇದು ಕನ್ನಡದ ಖ್ಯಾತ ನಟರಾದಂಥ ಪ್ರಮೋದ್ ಶೆಟ್ಟಿ ಅವರ 50ನೇ ಸಿನಿಮಾ. 50ನೇ ಸಿನಿಮಾಗೆ ಅವರು ನಾಯಕ ನಟರಾಗಿ ಬಡ್ತಿ ಪಡೆದು ಬಂದಿದ್ದಾರೆ. ಈಗ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಗಂಟು ಮೂಟೆ ಖ್ಯಾತಿಯ ತೇಜು ಬೆಳವಾಡಿ ಅವರು ಪ್ರಧಾನ ಪಾತ್ರದಲ್ಲಿ ನಟಿಸಿರ್ತಾರೆ. ಹಾಗೆ ಹಿರಿಯ ನಟರಾದಂಥ ನಾಯಕಿಯಾಗಿ ನಟಿಸಿರ್ತಾರೆ. ಹಾಗೆ ಹಿರಿಯ ನಟರಾದಂಥ ಸುಂದರರಾಜ್ ಅವರಿದ್ದಾರೆ, ನಾಗರಾಜ್ ಮೂರ್ತಿ ಅವರಿದ್ದಾರೆ. ಹಾಗೆ ಹೊಸ ಕಲಾವಿದರಾಗಿ ದೀಪಕ್ ರಾಜ್ ಅವರು, ಹಾಗೆ ಸುಜಿನಿತ್ ಶೆಟ್ಟಿ ಅವರು, ಹಾಗೂ ನಾನು ಶ್ಯಾಮ್ ಸುಂದರ್ ಈ ಸಿನಿಮಾದಲ್ಲಿ ನಟಿಸಿದ್ದೀನಿ. ಇದು ಮಲಯಾಳಂನ ಖ್ಯಾತ ಸಂಗೀತ ನಿರ್ದೇಶಕರಾದ ವಿಷ್ಣು ವಿಜಯ್ ಅವರ ಸಂಗೀತ ನಿರ್ದೇಶನದಲ್ಲಿ ಈಗಾಗಲೇ ಹಾಡು ಬಂದು ಇಡೀ ಕರ್ನಾಟಕದಲ್ಲಿ ಖ್ಯಾತಿನಗೊಳಿಸಿದೆ. ಈಗಾಗಲೇ ನೀವೆಲ್ಲರೂ ನಮ್ಮ ಸಿನಿಮಾದ ಟ್ರೈಲರ್ನ ಸಹಿತ ನೋಡಿದಿರಿ. ಇದು ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ನ ಕತೆ. ಈಗಾಗಲೇ ಪ್ರಮೋದ್ ಅಣ್ಣನಿಗೆ ಹೇಳಿದಾಗೆ ಪ್ರಮೋದ್ ಶೆಟ್ಟಿ ಅವ್ರಿಗೆ ಕರ್ನಾಟಕದ ಲಾಫಿಂಗ್ ಬುದ್ಧ ಅಂತ ಹೆಸರು ಬೇರೆ ಬಂದಿದೆ. ಈ ಸಿನಿಮಾ ಕನ್ನಡದ. ಪತ್ರಿಕಾಗೋಷ್ಠಿಯಲ್ಲಿ ಕಲಾವಿದರಾದ ಸೃಜನೀತ್ ಶೆಟ್ಟಿ, ದೀಪಕ್ ರಾಜ್, ಶ್ಯಾಮ್ ಸುಂದರ್, ಸ್ನೇಹಶ್ರೀ ಮೊದಲಾದವರಿದ್ದರು. ಚನ್ನರಾಯಪಟ್ಟಣದ ರಾಯರ ರಂಗಮಂದಿರದಲ್ಲಿ ಸಹಸ್ರಾರು ಭಕ್ತರ ಸಹಕಾರದೊಂದಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 353ನೇ ಆರಾಧನಾ ಮಹೋತ್ಸವ ನಡೆಯಿತು. ಆಗಸ್ಟ್ 21ರಂದು ಮಧ್ಯಾರಾಧನೆ ಪ್ರಯುಕ್ತ ಬೆಳಗ್ಗೆ ರಾಯರಿಗೆ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ರಾಯರ ಅಷ್ಟೋತ್ತರ ಹಾಗೂ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ 100 ಜನ ಭಜನಾ ಕಲಾವಿದರಿಂದ ಅಖಂಡ ಭಜನಾ ಕಾರ್ಯಕ್ರಮವನ್ನು ರಾಯರಿಗೆ ಸಮರ್ಪಣೆ ಮಾಡಿದರು. ಆರಾಧನಾ ನಿಮಿತ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿದ್ದು, ಮಧ್ಯಾಹ್ನ ಮಹಾಮಂಗಳಾರತಿ ನಂತರ ಸಾವಿರಾರು ಜನ ಅನ್ನದಾನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ರಂಗಮಂದಿರದ ಮುಖ್ಯಸ್ಥ ಪ್ರಕಾಶ್ ಮಾತನಾಡಿ, ಶ್ರೀ ರಾಘವೇಂದ್ರ ಸ್ವಾಮಿಯು ವಿಷ್ಣುವಿನ ಶ್ರೇಷ್ಠ ಭಕ್ತರಾಗಿದ್ದರು. 1621ರಿಂದ 1671ರವರೆಗೆ ಅವರು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಶ್ರೀಮಠದ ಮುಖ್ಯಸ್ಥರಾಗಿದ್ದರು. ತಮ್ಮ ಜೀವನದಲ್ಲಿ ಹಲವಾರು ಪವಾಡಗಳನ್ನು ನಡೆಸಿರುವ ಅವರು ಮಧ್ವಾಚಾರ್ಯರ ಬೋಧನೆಗಳ ಮೇಲೆ ಹಲವಾರು ಭಜನೆ ಮತ್ತು ವ್ಯಾಖ್ಯಾನಗಳನ್ನು ರಚಿಸಿದ್ದಾರೆ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಸಮಾಧಿಯನ್ನ ಪ್ರವೇಶಿಸಿದರು. ಅವರ ಸಮಾಧಿ ಸ್ಥಳವನ್ನ ಬೃಂದಾವನ ಎಂದು ಕರೆಯಲಾಗುತ್ತದೆ ಎಂದರು. ನಾಡಪ್ರಭು ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷ ಕಾಳೆನಹಳ್ಳಿ ಆನಂದ್, ಸಮಾಜ ಸೇವಕರಾದ ಜಗದೀಶ್, ಅಂಬರೀಶ್, ಐಕೆ ಮಂಜುನಾಥ್, ಸಣ್ಣಪ್ಪ, ಯೋಗೇಶ್, ಅರುಣ್ ಸೇರಿದಂತೆ ಇತರರಿದ್ದರು.
ಚನ್ನರಾಯಪಟ್ಟಣ ಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಬನಶಂಕರಿ ರಘು ಮತ್ತು ಉಪಾಧ್ಯಕ್ಷರಾಗಿ ರಾಣಿ ಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನವೀನ್ ಕುಮಾರ್ ಘೋಷಿಸಿದರು. ಈ ಸಂದರ್ಭ ಮಾತನಾಡಿದ ಚುನಾವಣಾಧಿಕಾರಿ, ಕಳೆದ 18 ತಿಂಗಳಿನಿಂದ ಪುರಸಭೆಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯದೇ ಇರುವ ಹಿನ್ನೆಲೆ ಒಟ್ಟು 23 ಜನ ಸದಸ್ಯರು ಒಳಗೊಂಡಂತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯು ನಡೆಯಿತು. ಅದರಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಬನಶಂಕರಿ ರಘು ಏಕನಾಮಪತ್ರ ಸಲ್ಲಿಸಿದ್ದು, ಈ ಹಿನ್ನೆಲೆ ಅಧ್ಯಕ್ಷರ ಸ್ಥಾನಕ್ಕೆ ಬನಶಂಕರಿ ರಘು ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಣಿ ಕೃಷ್ಣ ಏಕನಾಮಪತ್ರವನ್ನ ಸಲ್ಲಿಸಿದ ಹಿನ್ನೆಲೆ ಅವರು ಕೂಡ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು. ಮಧ್ಯಾಹ್ನ 3 ಗಂಟೆಯವರೆಗೂ ನಾಮಪತ್ರವನ್ನು ಯಾರೂ ಕೂಡ ಹಿಂಪಡೆದಿರುವುದಿಲ್ಲ. ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಬ್ಬರೇ ಆದ KN ಬನಶಂಕರಿ ಅವರು ನಾಮಪತ್ರ ಸಲ್ಲಿಸಿರುವುದರಿಂದ KN ಬನಶಂಕರಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಬ್ಬರೇ ಆದ HC ರಾಣಿ ಕೃಷ್ಣರವರು ನಾಮಪತ್ರ ಸಲ್ಲಿಸಿರುವುದರಿಂದ HC ರಾಣಿ ಕೃಷ್ಣರವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಪಟ್ಟಣದಲ್ಲಿ ರಾಮದೂತ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದು, ಸೆಪ್ಟೆಂಬರ್ 12ರಂದು ಗಣಪತಿ ವಿಸರ್ಜನೆ ಮಾಡಲಾಗುತ್ತಿದೆ ಎಂದು ಭಜರಂಗದಳ ಜಿಲ್ಲಾ ಸಹ ಸಂಚಾಲಕ ಕೌಶಿಕ್ ತಿಳಿಸಿದರು. ಸಕಲೇಶಪುರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಮದೂತ ಹಿಂದೂ ಮಹಾಗಣಪತಿ ಸ್ವಾಗತ ಸಮಿತಿ ಮತ್ತು ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಸೆಪ್ಟೆಂಬರ್ 12ರ ಗುರುವಾರ ಗಣಪತಿ ವಿಸರ್ಜನೆ ಇರುವುದರಿಂದ ಸಕಲೇಶಪುರ ನಗರ ಮತ್ತು ಸುತ್ತಲಿನ ಗಣಪತಿ ಸಮಿತಿಯವರು ಗಣಪತಿ ವಿಸರ್ಜನೆ ಮಾಡಬಾರದು ಎಂದು ಮನವಿ ಮಾಡಿದ ಅವರು, ಗ್ರಾಮಸ್ಥರು ರಾಮದೂತ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ವಿನಂತಿಸಿದರು. ರಾಮದೂತ ಹಿಂದೂ ಗಣಪತಿ ಕರಪತ್ರ ಬಿಡುಗಡೆಯನ್ನ ಆಗಸ್ಟ್ 23ರಂದು ಬಿಡುಗಡೆ ಮಾಡಿ ಅಂದು ಭೂಮಿ ಪೂಜೆ ಗೋಪೂಜೆ ಮಾಡಲಾಗುವುದು. ಸೆಪ್ಟೆಂಬರ್ 6ರಂದು ಮೆರವಣಿಗೆ ಮೂಲಕ ಗಣಪತಿಯನ್ನ ತರಲಾಗುವುದು. 7ರಿಂದ 11ರವರೆಗೆ ಬೆಳಗ್ಗೆ ವಿಶೇಷ ಪೂಜೆಗಳು, ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮತ್ತು ಪ್ರತಿ ಸಂಜೆ ಸಾಂಸ್ಕೃತಿಕ ಹಾಗೂ ಭಜನಾ ಕಾರ್ಯಕ್ರಮಗಳು ಜರುಗಲಿದ್ದು, ಸೆಪ್ಟೆಂಬರ್ 12ರಂದು ವೇದಬ್ರಹ್ಮ ಶ್ರೀ ರವಿಶಂಕರ ಭಟ್ರು ಅವರಿಂದ ವಿಶೇಷ ಹೋಮ ಹವನ, ಪ್ರಸಾದ ವಿನಿಯೋಗ, ತದನಂತರ ಅದ್ದೂರಿ ಮೆರವಣಿಗೆಯೊಂದಿಗೆ ವಿವಿಧ ಕಲಾ ತಂಡಗಳು, ಮಕ್ಕಳ ಭಜನೆ ತಂಡದೊಂದಿಗೆ ಹೇಮಾವತಿ ನದಿಯಲ್ಲಿ ಗಣಪತಿ ವಿಸರ್ಜನೆ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ಭಕ್ತರು ಆಗಮಿಸಬೇಕಾಗಿ ವಿನಂತಿಸಿದರು. ದಿನಾಂಕ 7ನೇ ತಾರೀಕು, ಮುಂದಿನ ತಿಂಗಳು 7ನೇ ತಾರೀಕು ಶ್ರೀ ರಾಮದೂತ ಹಿಂದೂ ಮಹಾಗಣಪತಿಯ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮ ಇರ್ತದೆ ಮತ್ತು 12ನೇ ತಾರೀಕು ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮ ನಿಮಿತ್ತ ಸಕಲೇಶಪುರ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 12ನೇ ತಾರೀಕು ಶ್ರೀ ರಾಮದೂತ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಇರೋದ್ರಿಂದ ಯಾವ ಸಮಿತಿಯವರಿಗೆ ಒಂದು ಮನವಿ ಮಾಡಲಿಕ್ಕೋಸ್ಕರ ನಾವಿಲ್ಲಿ ಒಂದು ಪತ್ರಿಕಾ ಪ್ರೆಸ್ ಮೀಟ್ ಅನ್ನು ಸೇರ್ತಕ್ಕಂಥದ್ದು. 12ನೇ ತಾರೀಕು ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಯಾವ ಸಮಿತಿಯ ಅಂದ್ರೆ ಗಣಪತಿಯ ಸಮಿತಿಯವರು ಸಹ ಒಂದು ವಿಸರ್ಜನಾ ಕಾರ್ಯಕ್ರಮ ಇಟ್ಕೋಬಾರ್ದು. ಈ ಒಂದು ವಿಸರ್ಜನಾ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಒಂದು ಮನವಿ ಮಾಡಲಿಕ್ಕೆ ನಾವಿಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಸೇರಿದ್ದೀವಿ. ಹಾಗೆ ಕಾರ್ಯಕ್ರಮದ ವಿವರಗಳನ್ನ ಹೇಳ್ತೀನಿ. ಈ ರಾಮದೂತ ಹಿಂದೂ ಮಹಾಗಣಪತಿಯ ಒಂದು ಕಾರ್ಯಕ್ರಮ ಮತ್ತು ಪ್ರಚಾರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದ ವಿವರಗಳನ್ನ ನಾನು ತಿಳಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ರಾಮದೂತ ಹಿಂದೂ ಮಹಾಗಣಪತಿಯ ಒಂದು ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಇರ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರದೀಪ್, ಪೂಜಾರಿ, ಗುರುಮೂರ್ತಿ ಇತರರಿದ್ದರು. ನಶಮುಕ್ತ ಗ್ರಾಮ ಆಂದೋಲನ ಉದ್ಘಾಟನಾ ಕಾರ್ಯಕ್ರಮ ಬುಧವಾರ ಸಕಲೇಶಪುರ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಯಶಸ್ವಿಯಾಗಿ ನಡೆಯಿತು. ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ HM ವಿಶ್ವನಾಥ್ ಮಾತನಾಡಿ, ನಶಮುಕ್ತ ಭಾರತ ಇಂದಿನ ತುರ್ತು ಅಗತ್ಯವಾಗಿದೆ. ಡ್ರಗ್ಸ್ ಮೂಲಕ ದೇಶವನ್ನ ದುರ್ಬಲಗೊಳಿಸಲು ದುಷ್ಟಶಕ್ತಿಗಳು ಯತ್ನಿಸುತ್ತಿವೆ. ಪಂಜಾಬ್ ರಾಜ್ಯದಲ್ಲಿ ಡ್ರಗ್ಸ್ ತಾಂಡವ ಆಡುತ್ತಿದೆ. ಇದಕ್ಕೆ ಪಕ್ಕದಲ್ಲಿ ಇರುವ ಶತ್ರು ರಾಷ್ಟ್ರ ಪಾಕಿಸ್ತಾನ ಕಾರಣವಾಗಿದೆ. ಈ ಸಮಸ್ಯೆ ನಮ್ಮೂರಿನಲ್ಲೂ ಪ್ರಾರಂಭವಾಗಿದೆ. ಇದಕ್ಕೆ ಸಮಾಜಘಾತಕ ಶಕ್ತಿಗಳೇ ಕಾರಣ ಎಂದು ವಿವರಿಸಿ ಹೇಳಿದರು. ಬಾಂಬ್ ಹಾಕಿದ್ರೆ ಕೆಲವು ಜನ ಸಾಯ್ತಾರೆ, ವಿಷ ಹಾಕಿದ್ರೆ ಕೆಲವೇ ಜನ ಸಾಯ್ತಾರೆ. ಆದರೆ ಇಡೀ ದೇಶ ನಾಶ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಜಾಲ ಭಾರತ ದೇಶಕ್ಕೆ ಪಾಕಿಸ್ತಾನದ ಮುಖಾಂತರ, ಬಾಂಗ್ಲಾದೇಶದ ಮುಖಾಂತರ, ಶ್ರೀಲಂಕಾದ ಮುಖಾಂತರ, ನಾಯಕಟ್ಟಿನ ಜಾಗದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳು, ಚೈನಾ ಅಂತ ರಾಷ್ಟ್ರಗಳಿರ್ಬೋದು, ಅಮೆರಿಕನ್ ಅಂತ ರಾಷ್ಟ್ರಗಳು ಕೂಡ ನಮ್ಮ ದೇಶ ಒಳ್ಳೆಯದಾಗದವರಿಗೆ ಇಷ್ಟ ಇಲ್ಲ. ಯಾರನ್ನ ಮುಗಿಸ್ಬೇಕು? ಭವಿಷ್ಯನ ಮುಗಿಸ್ಬೇಕು. ಭವಿಷ್ಯ ಅಂದ್ರೇನು? ಅದು ಅಟಮ್ ಬಾಂಬ್ ಅಲ್ಲ. ನಾಗಸಾಕಿ ಮತ್ತು ಹಿರೋಶಿಮಾದಲ್ಲಿ ಬಿದ್ದಂಥ ಬಾಂಬ್ಗಳು ಆ ದೇಶದ ಲಕ್ಷ ಜನಗಳನ್ನು ಮುಗಿಸ್ತು. ಆದರೆ ಜಪಾನ್ ಇವತ್ತು ಜಗತ್ತಿನ ಶ್ರೇಷ್ಠ ರಾಷ್ಟ್ರಗಳಲ್ಲಿ ಅದು ಒಂದಾಗಿ ನಿಂತಿದೆ. ಆದರೆ ಭಾರತ ದೇಶ ಮಕ್ಕಳ ಮುಖಾಂತರ ಹೊರಟಿದ್ದಾರೆ. ಪಂಜಾಬಿನಲ್ಲಿ 60% ಮಕ್ಕಳಿಗೆ ಡ್ರಗ್ಸಿನ ಅಮಲು ಬಂತು. ನಾನು ಫೋನ್ ಮಾಡಿ ಮಾತಾಡಿದಾಗ ನಮ್ಮ ಮೆಹಬೂಬ್ಗೆ, ಮಲ್ನಾಡ್ ಮೆಹಬೂಬ್ ಫೋನ್ ಮಾಡಿದೆ.
ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮಾತನಾಡಿ, ಡ್ರಗ್ ಮಾಫಿಯಾ ಬಹಳ ಗಟ್ಟಿಯಾಗಿ ಸಮಾಜದಲ್ಲಿ ಬೇರು ಬಿಟ್ಟಿದೆ. ಇದನ್ನ ನಿರ್ಮೂಲನೆ ಮಾಡುವ ಕೆಲಸಕ್ಕೆ ಯಾರು ಮುಂದಾಗುತ್ತಾರೋ ಅವರೊಂದಿಗೆ ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ನೀಡುತ್ತದೆ. ಪೊಲೀಸ್ ಅಧಿಕಾರಿಗಳ ಜೀವನ ಸಾರ್ವಜನಿಕರ ಸಂಕಷ್ಟಗಳನ್ನು ಹೆಚ್ಚು ನೋಡುವ ಮೂಲಕ ಕಳೆದು ಹೋಗುತ್ತದೆ. ಡ್ರಗ್ಸ್ ಪಿಡುಗಿಗೆ ಬಲಿಯಾಗುವಂತಹ ಕುಟುಂಬದ ಸಂಕಷ್ಟವನ್ನ ವಿವರಿಸಲು ಸಾಧ್ಯವಾಗುವುದಿಲ್ಲ. ಅದೊಂದು ನರಕ ಯಾತನೆ ಎಂದರು. ನಿಟ್ಟಿನಲ್ಲಿ ಎಲ್ಲರ ಸಹಕಾರ, ಎಲ್ಲರ ಸಹಭಾಗಿತ್ವ ಬಹಳ ಮುಖ್ಯ ಅಂತಕ್ಕಂಥದ್ದು ನಾವೆಲ್ಲ ಮೊದಲಾಗಿ ಮನಗಾಣಬೇಕಾಗ್ತದೆ. ನಾನು ಕರ್ನಾಟಕ ರಾಜ್ಯದ 2020, 21, 22 ಪ್ರಕರಣಗಳ ಬಗ್ಗೆ ತಮಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. 2020ರಲ್ಲಿ 5,909 ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ದಾಖಲಾಗಿದ್ದಾವೆ. 2021ರಲ್ಲಿ 7,525 ಡ್ರಗ್ಸ್ ಪ್ರಕರಣಗಳು ದಾಖಲಾಗಿದ್ದಾವೆ. 2022ರಲ್ಲಿ 8,425 ಡ್ರಗ್ಸ್ ಪ್ರಕರಣಗಳು ದಾಖಲಾಗಿದೆ. ಒಂದೊಂದು ವರ್ಷಕ್ಕೆ ನೀವು ಗಮನಿಸ್ತಾ ಹೋದ್ರೆ ಏರುಮುಖದಲ್ಲೇ ಸಾಗ್ತಾ ಇದೆ. ಇದನ್ನ ಅವರೇಜ್ ತಗೊಂಡ್ರೆ 2020ರಲ್ಲಿ ಒಂದು ದಿನಕ್ಕೆ 16 ಪ್ರಕರಣಗಳು ದಾಖಲಾಗಿದ್ದಾವೆ. 21ರಲ್ಲಿ ಒಂದು ದಿನಕ್ಕೆ 20 ಪ್ರಕರಣಗಳು ದಾಖಲಾಗಿದ್ದಾವೆ. 22ರಲ್ಲಿ 23 ಪ್ರಕರಣಗಳು ಒಂದು ದಿನಕ್ಕೆ ದಾಖಲಾಗಿದ್ದಾವೆ ನಮ್ಮ ರಾಜ್ಯದಲ್ಲಿ. ಈ ಪ್ರಕರಣ ಪೊಲೀಸರಿಗೆ ಬಂದಂತ ಮಾಹಿತಿ ಮೇಲೆ ಅಥವಾ ಪೊಲೀಸರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ ಮಾತನಾಡಿ, ಗುಪ್ತವಾಗಿ ನಡೆಯುವ ಕೆಲಸ ತಡೆಯುವುದು ಕಷ್ಟ. ತಮ್ಮ ದಿನನಿತ್ಯದ ಕರ್ತವ್ಯ ಮಾಡುವುದು ನಮ್ಮ ಅನಿವಾರ್ಯ. ಆದರೆ ಜನಪರವಾದ ಕೆಲಸ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಶಿಕ್ಷಣ ಇಲಾಖೆ ಈ ಒಂದು ಜನಾಂಗದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳುತ್ತದೆ ಎಂದರು. ಸೊ ಇದು ಗೊತ್ತಿದೆ, ತುಂಬಾ ದಿನದಿಂದ, ತುಂಬಾ ವರ್ಷಗಳಿಂದ ಎಲ್ರಿಗೂ ಗೊತ್ತಿದೆ. ಆದರೆ ಅದು ಗೊತ್ತಿದ್ರೂ ಕೂಡ ಕೆಲವು ಘಟನೆಗಳು ನಡೀತಾ ಇದೆ. ಮತ್ತೆ ಅದನ್ನ ತುಂಬಾ ಸೆನ್ಸಿಟಿವ್ ಮ್ಯಾಟರ್ ಇದು ಹೇಳೋ ಹಾಗೆ ಓಪನ್ ಆಗಿ ನಡೀತಿರುವಂತಹ ಕೆಲಸ ಅಲ್ಲ. ಇದು ಗುಪ್ತವಾಗಿ ನಡೀತಿರುವಂತಹ ಕೆಲಸಗಳು. ಓಪನ್ ಆಗಿ ನಡೆಯುವ ಕೆಲಸಗಳನ್ನ ಜಾಗೃತಗೊಳಿಸೋದು ಭಾರಿ ಸುಲಭ, ಕಂಟ್ರೋಲ್ ಮಾಡೋದು ಸುಲಭ. ಆದರೆ ಯಾವುದು ಈ ರೀತಿ ಒಂದು ಗುಪ್ತವಾಗಿ ಬೇರೆಯವ್ರಿಗೆ ಗೊತ್ತಾಗದೇ ಇರುವಂತಹ ಕೆಲಸಗಳನ್ನ ಆ ಒಂದು ಸಮಯ ಅಥವಾ ಸ್ಥಳದಲ್ಲಿ ಮಾಡ್ತಾರೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ. ಒಂದು ಫೋನ್ ಮಾಡಿ ನನಗೆ ಸರ್ ಹೇಳಿದಾಗ ಈ ರೀತಿ ನಾವು ಆಂದೋಲನದ ಕಾರ್ಯಕ್ರಮವನ್ನ 21ನೇ ತಾರೀಕು ಹಮ್ಮಿಕೊಳ್ತಾ ಇದ್ದೀವಿ, ನೀವು ಕೂಡ ಭಾಗವಹಿಸಬೇಕು. ಮತ್ತೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್ ಚಂದ್ರಶೆಟ್ಟಿ, ಹಿರಿಯ ಪತ್ರಕರ್ತ ಮಲೆನಾಡ್ ಮೆಹಬೂಬ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಭೀಮ್ ಮಂಜು, ಸಾಮಾಜಿಕ ಕಾರ್ಯಕರ್ತ ಹಸೀನಾರ್ ಆನೆಮಹಲ್, ತಾಲೂಕು ಆರೋಗ್ಯಾಧಿಕಾರಿ ರಾಣಿ ಸೇರಿದಂತೆ ಮುಂತಾದವರಿದ್ದರು. ಹುಣಸೂರು ತಾಲೂಕಿನ ವೀರನಹೊಸಳ್ಳಿ ಗ್ರಾಮದಿಂದ ಮೊದಲ ಹಂತದಲ್ಲಿ 9 ದಸರಾ ಆನೆಗಳು ಮೈಸೂರಿಗೆ ಆಗಮಿಸಿದ್ದು, ಗಜ ಪಯಣಕ್ಕೆ ವೀರನಹೊಸಳ್ಳಿ ಬಳಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಸಿ. ಮಹದೇವಪ್ಪ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅರ್ಚಕರಿಂದ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು, ಹಾಡಿ ಜನರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೀರಗಸೆ ನೃತ್ಯ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಮಾತನಾಡಿ, ಮೊದಲ ಹಂತದಲ್ಲಿ ಅಭಿಮನ್ಯು ನೇತೃತ್ವದ ಕಂಜನ್, ಏಕಲವ್ಯ, ಭೀಮ, ಲಕ್ಷ್ಮಿ, ವರಲಕ್ಷ್ಮಿ, ರೋಹಿತ್, ಧನಂಜಯ ಹಾಗೂ ಗೋಪಿ ಆನೆಗಳು ಮೈಸೂರಿಗೆ ಆಗಮಿಸಲಿವೆ. ಮೈಸೂರಿನ ಅಶೋಕಪುರದ ಅರಣ್ಯ ಭವನದಲ್ಲಿ ವಾಸ್ತವ್ಯ ಹೂಡಿ ಆಗಸ್ಟ್ 23ರಂದು ಅರಮನೆಗೆ ಸ್ವಾಗತ ಮಾಡಿ ಆನೆಗಳನ್ನು ಬರಮಾಡಿಕೊಳ್ಳಲಾಗುವುದು. ಆನೆ ಕಾಡಿನ ಸಂಪತ್ತು, ವನ್ಯಜೀವಿಗಳು ಹಾಗೂ ವನ್ಯ ಸಂರಕ್ಷಣೆ ದೇಶಕ್ಕೆ ಅತ್ಯಗತ್ಯ. ಪರಿಸರ ಸಂರಕ್ಷಣೆ ಹಾಗೂ ವನ್ಯ ಸಂರಕ್ಷಣೆ ಮಾಡದಿದ್ದರೆ ಮಾನವ ಉಳಿಯುವುದು ಕಷ್ಟ. ಈ ವರ್ಷ ಮೈಸೂರಿನಲ್ಲಿ 40 ಡಿಗ್ರಿ ಉಷ್ಣಾಂಶ ಇದ್ದು, ಇದಕ್ಕೆ ಕಾರಣ ಪರಿಸರವನ್ನ ಹಾಳು ಮಾಡುತ್ತಿರುವುದು. ಆದ್ದರಿಂದ ಪರಿಸರವನ್ನ ರಕ್ಷಿಸಲು ಎಲ್ಲರೂ ಪಣ ತೊಡಬೇಕು. ಅರ್ಜುನ ಆನೆ 14 ಬಾರಿ ದಸರಾದಲ್ಲಿ ಭಾಗವಹಿಸಿ 9 ಬಾರಿ ಅಂಬಾರಿ ಹೊತ್ತು ವೀರ ಮರಣ ಹೊಂದಿತು. ಮಾನವ ಹಾಗೂ ಪ್ರಾಣಿ ಸಂಘರ್ಷ ನಡೆಯಲು ಕಾರಣ ಅರಣ್ಯ ನಾಶ ಮತ್ತು ಒತ್ತುವರಿ ಮಾಡುತ್ತಿರುವುದು. ಇದನ್ನು ತಡೆಗಟ್ಟಬೇಕು ಎಂದು ಕರೆ ನೀಡಿದ ಅವರು, ಈ ಬಾರಿ ನಾಡಿನಲ್ಲಿ ಉತ್ತಮವಾಗಿ ಮಳೆಯಾಗಿದ್ದು ಎಲ್ಲಾ ಜಲಾಶಯಗಳು ಭರ್ತಿಯಾಗಿವೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ದಸರಾವನ್ನ ಅದ್ದೂರಿಯಾಗಿ ಆಚರಿಸಲು ತಿಳಿಸಿದ್ದಾರೆ. ಅದರಂತೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈಗ ಕಳೆದ ಬಾರಿ ಅಂಬಾರಿ ಹೊತ್ತಿರುವಂಥ ಆನೆ ಅಭಿಮನ್ಯು ಅಗಾಧದಲ್ಲಿ ತೀರೋಗಿದ್ದು ದುಃಖ ಸಂಗತಿ. ಎಲ್ಲ ಪ್ರೀತಿಯನ್ನು ಅರ್ಜುನ ವಿಶಾಲ ಆನೆ ಅದು ತೀರೋಗಿದ್ದು ಎಲ್ಲರ ಪ್ರೀತಿ ಗಳಿಸಿದ್ದು. ಅದು ತೀರೋಗಿರ್ತಕ್ಕಂಥದ್ದು ದುಃಖದ ಸಂಗತಿ. ಅದಕ್ಕೆ 9 ಬಾರಿ ಅಂಬಾರಿ ಹೊತ್ತು ಸುಮಾರು 16 ಸಾರಿ ಭಾಗವಹಿಸಿತ್ತು. 9 ಸಾರಿ ಅದರಲ್ಲಿ ಅಂಬಾರಿಯನ್ನು ಹೊತ್ತಿತ್ತು. ಇನ್ನು 7 ಸಾರಿ ದಸರಾದಲ್ಲಿ ಭಾಗವಹಿಸಿತ್ತು. ಒಟ್ಟು 16 ಸಾರಿ ಪಾರ್ಟಿಸಿಪೇಟ್ ಮಾಡಿತ್ತು. ಅದನ್ನು ಕಳ್ಕೊಂಡು ನಮ್ಮ ಅನಿಲ್ ಚಿಕ್ಕಮದವರು
ಪ್ರಾಣಿ ಮೇಲೆ ಇರ್ತಕ್ಕಂಥ ಪ್ರೀತಿ. ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆಯ ಸಚಿವರಾದ ಕೆ ವೆಂಕಟೇಶ್ ಮಾತನಾಡಿ, ವಿಶ್ವವಿಖ್ಯಾತ ಹೊಂದಿರುವ ಮೈಸೂರು ದಸರಾ ಆಚರಣೆಗೆ ಆನೆಗಳ ಪೂಜೆ ಮಾಡಿ ಗಜಪಯಣಕ್ಕೆ ಚಾಲನೆ ನೀಡಲಾಗಿದೆ. ನಾಡಹಬ್ಬ ದಸರಾ ಆಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ. ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯೋಜನೆಯನ್ನ ರೂಪಿಸುತ್ತಾರೆ. ಎಲ್ಲ ಸಹಕಾರವನ್ನ ನಮ್ಮ ಸರ್ಕಾರ ನೀಡುತ್ತದೆ ಎಂದು ತಿಳಿಸಿದರು. ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ಆಗಬೇಕು, ಜನತೆಗೆ ಬಿಡಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಲಿ ಅಂತೇಳಿ ಸೂಚನೆ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಈ ಸಲ ನಮ್ಮ ನಾಡ ಮೈಸೂರು ದಸರಾ ನಾಡಹಬ್ಬ ಅತ್ಯಂತ ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ಆಕರ್ಷಿತವಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರೂ ಮೇಲೆ ಹೊರಿಸಿದ್ದಾರೆ. ಎಲ್ಲರೂ ಆ ಜವಾಬ್ದಾರಿಯನ್ನು ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ. ಈ ಕೆಲಸ ಮುಗಿಯುವವರೆಗೂ ಇದ್ದೇ ಇರುತ್ತೆ. ಇವತ್ತು ದಿನನಿತ್ಯದ ಕೆಲಸದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಸರ್ಕಾರವಾಗಿ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡ್ತಕ್ಕಂಥ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ದಸರಾಕ್ಕೆ ಮೆರುಗು ಇರುವುದು ಅಂಬಾರಿ ಹೊರುವುದು. ಅರ್ಜುನ ಆನೆ 9 ಬಾರಿ ಅಂಬಾರಿ ಹೊತ್ತಿದ್ದು, ಆದರೆ ಕಾಡಾನೆ ಕಾರ್ಯಾಚರಣೆ ಸಂದರ್ಭದಲ್ಲಿ ವೀರ ಮರಣ ಹೊಂದಿದ್ದು, ಇದರ ಹೆಸರಿನಲ್ಲಿ ಪ್ರಶಸ್ತಿ ನೀಡಬೇಕು ಎಂದು ದಸರಾ ಹೈಪವರ್ ಕಮಿಟಿ ಸಭೆಯಲ್ಲಿ ಮನವಿ ಮಾಡಿದ್ದಾರೆ. ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡುತ್ತಿದ್ದು, ಇದು ನಮಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. 14 ಆನೆಗಳು ಭಾಗಿಯಾಗ್ತಾ ಇದ್ದಾವೆ. ಮೊದಲನೇ ತಂಡದಲ್ಲಿ 9 ಆನೆಗಳಿಗೆ ಇವತ್ತು ನಾವು ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ, ಪಯಣ ಮಾಡ್ತಾ ಇದ್ದೇವೆ. ಇನ್ನು ಎರಡನೇ ತಂಡದಲ್ಲಿ 2ನೇ ಹಂತದಲ್ಲಿ 5 ಆನೆಗಳು ಇವತ್ತು ನಗರಕ್ಕೆ ತನ್ನ ಪಯಣ ಮಾಡ್ತವೆ ಅನ್ನುವಂತ ಒಂದು ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನಾಡದೇವಿ ಚಾಮುಂಡೇಶ್ವರಿ ವಿಗ್ರಹವುಳ್ಳ ಚಿನ್ನದ ಅಂಬಾರಿಯನ್ನು ಅಭಿಮನ್ಯು ಜೊತೆಯಲ್ಲಿ ಇನ್ನಿತರ ಏನೊಂದು ಆನೆ ಪಡೆ ಇದೆ. ಮಹೇಂದ್ರ, ಗೋಪಿ, ಭೀಮ, ಪ್ರಶಾಂತ, ಧನಂಜಯ, ಸುಗ್ರೀವ, ಹಿರಣ್ಯ, ರೋಹಿತ್, ಏಕಲವ್ಯ, ಕಂಚನ್, ಲಕ್ಷ್ಮಿ, ವರಲಕ್ಷ್ಮಿ ಮತ್ತು ದೊಡ್ಡ ಹರವೆ ಲಕ್ಷ್ಮಿ ಆನೆಗಳು ಪಾಲ್ಗೊಳ್ಳಲಿವೆ ಎನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಆತ್ಮೀಯ ಬಂಧುಗಳೇ, ಹಿಂದೆ ಮೈಸೂರಿನ ಅಂದಿನ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಅವರ ಆಸ್ಥಾನದವರೆಲ್ಲ HD ಕೋಟೆ ತಾಲೂಕು ಅಂತರ್ಸಂತೆ ಬಳಿ ಮಾಸ್ತಿಗುಡಿ ಮತ್ತು ಮಾಸ್ತಮ್ಮನ ದೇವಸ್ಥಾನಗಳಲ್ಲಿ ಈ ವೇಳೆ ಶಾಸಕ ಅನಿಲ್ ಚಿಕ್ಕಮಾದೂರ್, ಶಾಸಕ ಡಿಜಿ ಹರೀಶ್ ಗೌಡ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷೆ ಪುಷ್ಪ ಅಮರನಾಥ್, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸದಸ್ಯ ಸುನಿಲ್ ಬೋಸ್, ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಆಯೂಬ್ ಖಾನ್, ಕೆಆರ್ ನಗರ ಶಾಸಕ ಡಿ ರವಿಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಸವಾದಿ ಶರಣರ ನಿಜವಾದ ತತ್ವಾದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಬೇಕು ಎಂದು ಶಿವಣ್ಣ ಐದ್ವಾಡಿ ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ವಿಶ್ವಚೇತನ ಸಂಸ್ಥೆಯ ಆವರಣದಲ್ಲಿ ಜಿಎಸ್ಬಿ ಪ್ರತಿಷ್ಠಾನದ ವತಿಯಿಂದ HK ಟ್ರಸ್ಟ್ ಸಹಯೋಗದೊಂದಿಗೆ ಆಯೋಜಿಸಿದ ವಚನ ಶ್ರವಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶರಣರ ಬದುಕು ನಮಗೆ ದಾರಿದೀಪವಾಗಿದ್ದು, ಅವರ ಬದುಕನ್ನ ನಮ್ಮ ಬದುಕಿಗೆ ಮಾರ್ಗದರ್ಶನವನ್ನಾಗಿ ಪರಿಗಣಿಸಬೇಕಾಗಿದೆ. ಶರಣರ ವಚನಗಳು ನಮಗೆ ಪ್ರಭಾವ ಬೀರುತ್ತಾ ನಮ್ಮ ಜೀವನವನ್ನ ಸರಿದಾರಿಗೆ ಕರೆದೊಯ್ಯುತ್ತವೆ. ಮನಸ್ಸು ಮಲಿನಗೊಂಡಿರುವ ಈ ಸಮಯದಲ್ಲಿ ನಾವು ಸುಂದರ ಸಮಾಜ ಕಟ್ಟಲು ವಚನಗಳ ಆಂದೋಲನ ನಡೆಸಬೇಕಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಎಸ್ಬಿ ಪ್ರತಿಷ್ಠಾನದ ಎಸ್ ಶಶಿಕುಮಾರ್ ಮಾತನಾಡಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇತರೆ ನೂರಾರು ಸಮಸ್ಯೆಗಳು ನಮಗೆ ಕಾಡುತ್ತಿವೆ. ಯಾರೂ ನೆಮ್ಮದಿಯಾಗಿ ಬದುಕುತ್ತಿಲ್ಲ. ನಾವು ನೆಮ್ಮದಿಯಿಂದ ಇರಲು ಬಸವಾದಿ ಶರಣರು 12ನೇ ಶತಮಾನದಲ್ಲಿಯೇ ಉತ್ತರವನ್ನ ವಚನಗಳ ಮೂಲಕ ನಮಗೆ ನೀಡಿದ್ದಾರೆ. ನಾವು ಅವುಗಳನ್ನು ಅರ್ಥೈಸಿಕೊಂಡು ಬದುಕುವುದನ್ನು ಕಲಿಯಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ರಾಜೇಶ್, ಭಾಸ್ಕರನ್, ಅಕ್ಬರ್, ಜಗದೀಶ್, ರಾಜಶೇಖರ್, ಲೋಕೇಶ್, ಚೇತನ್, ಮೋಹನ್, ನಂದಿನಿ, ಕವಿತಾ, ವಿನುತಾ, ನಿರ್ಮಲಾ, ಉಪನ್ಯಾಸಕರು, ಶಿಕ್ಷಕರು, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ದೀಪದ ಕೆಳಗೆ ಕತ್ತಲು ಎಂಬಂತೆ ಬಯಲು ಶೌಚಮುಕ್ತ ಯೋಜನೆ ಅನುಷ್ಠಾನ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸರ್ಕಾರಿ ಕಚೇರಿಗಳಲ್ಲೇ ಶೌಚಾಲಯ ಇಲ್ಲದೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಪರದಾಡುವ ಶೋಚನೀಯ ಸ್ಥಿತಿ ನಿರ್ಮಾಣವಾಗಿದೆ. ಪಾಂಡವಪುರ ತಾಲೂಕು ಕಚೇರಿಯಲ್ಲಿ ಪುರುಷ ಮತ್ತು ಮಹಿಳಾ ಶೌಚಾಲಯ ಗಬ್ಬು ನಾರುತ್ತಿದ್ದು, ಸುಮಾರು ತಿಂಗಳುಗಳಿಂದ ಪಾಂಡವಪುರ ತಾಲೂಕು ಕಚೇರಿಯ ಒಳಭಾಗದಲ್ಲಿರುವ ಪುರುಷ ಹಾಗೂ ಮಹಿಳಾ ಶೌಚಾಲಯ ನಿರ್ವಹಣೆ ಇಲ್ಲದೆ ಕಚೇರಿ ಸಿಬ್ಬಂದಿಗಳು ಹೊರ ಶೌಚಾಲಯ ಅವಲಂಬಿಸಿದ್ದಾರೆ. ಈ ಶೌಚಾಲಯದ ವ್ಯವಸ್ಥೆ ನೋಡಿ ಸಾರ್ವಜನಿಕರು ತಮ್ಮ ಕೆಲಸಕ್ಕೆ ಬಂದರೆ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದ್ದು, ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರು ಗಮನ ಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಪಾಂಡವಪುರ. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಲಯ ಮಟ್ಟದ ಪ್ರತಿಭಾ ಕಲೋತ್ಸವ ಗುರುವಾರ ಜರುಗಿತು.
ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಗೌಡ್ರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ತಾಲೂಕಿನ ವಿವಿಧ ವಲಯಗಳಲ್ಲಿ ಪ್ರತಿಭಾ ಕಲೋತ್ಸವ ನಡೆಯುತ್ತಿದ್ದು, ಈ ವೇದಿಕೆ ಮಕ್ಕಳಿಗೆ ಶಿಕ್ಷಣ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುತ್ತದೆ. ನಿರ್ಣಾಯಕರು ಮಕ್ಕಳಲ್ಲಿ ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ಎನ್ನುವ ರೀತಿ ಅಂಕ ಕೊಟ್ಟು ಪ್ರೋತ್ಸಾಹ ಬೆಂಬಲ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಾಹಿರಾ ಬೇಗಂ, ಮುಖಂಡರಾದ ಶಿವಣ್ಣ ರಾಯರೆಡ್ಡಿ, ತಿಮ್ಮಣ್ಣ ಚವಡಿ, ಉಮೇಶ್ ಗೌಡ್ರು, ಮಾಲಿ ಪಾಟೀಲ್, ಮಾರುತೇಶ್ ತಳವರ, ಬಸವರಾಜ್ ಮೇಟಿ, ಪಿಡಿ ವೀರನಗೌಡ, ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕರಿಕಾಲ್ ಧ್ಯಾನ ಮಂದಿರದಲ್ಲಿ ಧರ್ಮಸ್ಥಳದ ಕನ್ಯಾಡಿಯ ಶ್ರೀರಾಮ್ ಕ್ಷೇತ್ರದ ಪೀಠಾಧಿಪತಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಬುಧವಾರ ಚಾತುರ್ಮಾಸ್ಯ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಯಲ್ವಡಿಕಾವೂರ ಸಮಸ್ತ ಗ್ರಾಮಸ್ಥರು ಮತ್ತು ಉಪಕೂಟಗಳು ಶ್ರೀಗಳಿಗೆ ಗುರುಕಾಣಿಕೆ ನೀಡಿ ಪಾದಪೂಜೆಯನ್ನು ನೆರವೇರಿಸಿದರು. ಇದಕ್ಕೂ ಮುನ್ನ ಯಲ್ವಡಿಕಾವೂರ್ ಭಜನಾ ತಂಡದಿಂದ ಶ್ರೀರಾಮ್ ಭಜನೆ ಯಶಸ್ವಿಯಾಗಿ ನೆರವೇರಿಸಿದರು. ಇನ್ನು ಶ್ರೀ ಸೋಡಿಗದ್ದೆ ಮಹಾಸತಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ದೇವಿದಾಸ್ ಮೊಗೇರ್ ಮತ್ತು ಪದಾಧಿಕಾರಿಗಳು ಹಾಗೂ ಕೋಟೆ ಹನುಮಂತ ದೇವಸ್ಥಾನ ಬೇಡ್ಕರಿ ಸಿದ್ದಾಪುರ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶ್ರೀಗಳ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಚಾತುರ್ಮಾಸ ಸಮಿತಿಯ ಕೃಷ್ಣನಾಯಕ್ ಅರಸಕೇರಿ, ಕೆಆರ್ ನಾಯಕ್, ಈಶಪ್ಪ ನಾಯಕ್ ಗಂಡಿಕರ್, ಪೃಥ್ವಿ ಕೃಷ್ಣ ನಾಯಕ್ ಶಿರಾಲಿ, ರಿಯಲ್ ನಾಯಕ್ ಸೇರಿದಂತೆ ಮುಂತಾದವರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ರೈತರು ಕೃಷಿ ಜೊತೆಗೆ ಹೈನುಗಾರಿಕೆ, ಕೋಳಿ, ಕುರಿ ಸಾಕಾಣಿಕೆ ಸೇರಿದಂತೆ ವಿವಿಧ ಉಪಕಸುಬುಗಳನ್ನು ಮಾಡುವ ಮೂಲಕ ರೈತರು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಮನ್ಮಲ್ ನಿರ್ದೇಶಕ ಡಾಲುರವಿ ಹೇಳಿದರು. ಕೇರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಪಿಬಿ ಮಂಚನಹಳ್ಳಿ ಗುಡುಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ನಡೆದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿವಿಧ ಕಾರಣಗಳಿಂದಾಗಿ ಇಂದು ಕೃಷಿಕರು ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಬರಗಾಲ, ಬೆಳೆಹಾನಿ, ಅತಿವೃಷ್ಟಿಗಳಿಂದಾಗಿ ರೈತರು ಆದಾಯ ಲಭಿಸದೆ ಸಾಲಗಾರರಾಗುವಂತಾಗಿದ್ದು, ಈ ಸಂದರ್ಭಗಳಲ್ಲಿ ಹೈನುಗಾರಿಕೆ ಕೃಷಿಕರ ಕೈ ಹಿಡಿಯುತ್ತದೆ. ಆದ್ದರಿಂದ ಎಲ್ಲ ರೈತರು ಇದನ್ನು ಅವಲಂಬಿತರಾಗಬೇಕು ಎಂದು ತಿಳಿಸಿದರು. ಸೊ ತಪ್ಪಲ್ಲ, ಅದು ಖುಷಿ. ನೀವು ಹಾಲಾಕ ಜೊತೆ ನಿಮ್ಮ ಆರೋಗ್ಯ ಬೇಕಲ್ಲ. ಆಮೇಲೆ ನೀವು ಕರೀತಾರೆ HFC, ನಾನು ಎಷ್ಟೋ ಜನ ಕುಡಿಯೋದಿಲ್ಲ, ಸಿಂಡು ಅಂತೀವಿ. ನಮ್ಮ ಹಳ್ಳಿ ಜನ ಸತ್ಯ ಇದು. ನೀವು ಕರೆದಾಗ ನೀವೇ ಕುಡಿತಾ ಇಲ್ಲ. ಆ ಸಿಂಡು ನಮ್ ಬೇಡಪ್ಪ, ಅಲ್ಲಿ ಕುಡಿಯೋರಂಗ ಸೀದ್ ಹಾಕಿರುವ ಯಾವ ಸಿಂಡು ಅಲ್ಲ ಅದು. ಆಕ್ಚುಲಿ ಒಂದೊಂದು ಹಸಿದಲ್ಲಿ ಒಂದೊಂದ್ ತರ. ಈಗ ನೀವು ಕುಟ್ಟಿದ್ದಾಗ ಕೆಲಸ ಮಾಡ್ತಿದ್ದಾಗ ಅಬ್ಸರ್ವ್ ಮಾಡ್ತಿದ್ದ ಒಬ್ಬೊಬ್ಬನ ಬೆವರು ಅಷ್ಟೇ ಒಂದೊಂದು ಸ್ಮೆಲ್ ಬರ್ತದೆ. ಕೆಲಸ ಮಾಡ್ಬೇಕಾದ್ರೆ ಅಂತವೇ ನೋಡಿರ್ತೀವಿ. ಮನುಷ್ಯನ ಒಂದೇ ದೇಹ ತಾನೆ, ಒಂದೇ ರಕ್ತ ಕೆಂಪದೆ. ಅದಕ್ಕೆ ಡಾಕ್ಟ್ರು ಬ್ಲಡ್ ಅಲ್ಲಿ ಹೇಳ್ತಾರೆ O ಪಾಸಿಟಿವ್, B ಪಾಸಿಟಿವ್, B ನೆಗೆಟಿವ್, O ನೆಗೆಟಿವ್. ಯಾಕೆ ಹೇಳ್ತಾರೆ? ಸೊ ಅದೈತೆ ದೇಹದಲ್ಲಿ ಎಲ್ಲ ಕೆಂಪೈತೆ ರಕ್ತ, ಒಳಗಡೆ ಪಾಸಿಟಿವ್ಗಳು ಬೇರೆ ಅವೆ, ನೆಗೆಟಿವ್ ಬೇರೆ ಅವೆ, ಅದೈತೆ. ಸೊ ಹಂಗಾಗಿ ನೀವು ಫಸ್ಟ್ ನೀವು ತಿಳ್ಕೋಬೇಕು, ನಾವು ಹುಟ್ಟಬೇಕಾದ್ರೆ. ಕಾರ್ಯಕ್ರಮದಲ್ಲಿ ಮಾರ್ಗ ವಿಸ್ತರಣಾಧಿಕಾರಿ ನಾಗಪ್ಪ ಅಲ್ಲಿಬಾದಿ, ಸಂಘದ ಅಧ್ಯಕ್ಷೆ ಮೀನಾಕ್ಷಿ ರವಿ, ಉಪಾಧ್ಯಕ್ಷೆ ನಾಗಮ್ಮ, ನರಸಿಂಹಗೌಡ, ನಿರ್ದೇಶಕರಾದ ಜಯಮ್ಮ, ಸಣ್ಣತಾಯಮ್ಮ, ಜಯಮ್ಮ, ಚಂದ್ರಮ್ಮ, ರೇಣುಕಾ ಸೇರಿದಂತೆ ಇತರರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೈ ನಾಯಕರ ವಿರುದ್ಧ ಕಮಲ ಪಡೆ ಕಿಡಿ, ರಾಜ್ಯಪಾಲರ ಬಗ್ಗೆ ಲಘುವಾಗಿ ಮಾತನಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ, ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ, ಜಿಲ್ಲಾಧಿಕಾರಿಗೆ ಮನವಿ. 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ, ಸೂಕ್ತ ನ್ಯಾಯಕ್ಕಾಗಿ ಜಿಲ್ಲಾ ಮಡಿವಾಳ ಯುವ ಘಟಕದಿಂದ ಪ್ರತಿಭಟನೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಬಾಲಕಿ ಕುಟುಂಬದವರ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ವಿರೋಧ, ಬಾಳುಪೇಟೆಯಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ತರಾಟೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.